ಅಖಿಲ ಭಾರತ ಬ್ಯಾಂಕ್ ನೌಕರರ ಒಕ್ಕೂಟದಿಂದ 5 ಡೇಸ್ ಬ್ಯಾಂಕಿಂಗ್ಗೋಸ್ಕರ ನಮ್ಮ ಡಿಮ್ಯಾಂಡ್ ಇದೆ. ಹಲವಾರು ವರ್ಷಗಳಿಂದ ಸರಿಸುಮಾರು 10 ವರ್ಷಗಳಿಂದ ನಮ್ಮ ಒಂದು ಡಿಮ್ಯಾಂಡ್ ಅನ್ನು ಬೇಡಿಕೆಯನ್ನು UFB ಅಂಡರಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದಿದ್ದೀವಿ. ಸೊ ಅದರ ಭಾಗವಾಗಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಬಳ್ಳಾರಿ ಯೂನಿಟ್ ಕೂಡ 5 ಡೇಸ್ ಬ್ಯಾಂಕಿಂಗ್ ಆಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸರಿಸುಮಾರು 500 ಜನ ಬ್ಯಾಂಕ್ ನೌಕರರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ 5 ಡೇಸ್ ಬ್ಯಾಂಕಿಂಗ್ ಲಾಂಗ್ ಪೆಂಡಿಂಗ್ ನ ಈಡೇರಿಸಲೇಬೇಕು ಕೇಂದ್ರ ಸರ್ಕಾರ ಅಂತ ನಮ್ಮ ಬೇಡಿಕೆ ಆಗಿದೆ ಕಾಮ್ರೇಡ್. ಇಡೀ ಅಖಿಲ ಭಾರತ ಮಟ್ಟದಲ್ಲಿ 8 ಲಕ್ಷ ಬ್ಯಾಂಕ್ ನೌಕರರು ಇವತ್ತು ಬೀದಿಗಿಳಿದು ಬಿಟ್ಟು ನಮ್ಮ ಹೋರಾಟವನ್ನ ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ಸರ್ಕಾರಕ್ಕೆ ಕೂಗನ್ನ ಕೂಗ್ತಾ ಇದೀವಿ. ಜಾರಿ ಮಾಡಲೇಬೇಕು, ನಮ್ಮ ನ್ಯಾಯಯುತ ಬೇಡಿಕೆ ಆಗಿದೆ. ಮತ್ತೆ ಈ ತರ ಸರ್ಕಾರೇತರ ಕೇಂದ್ರ ಸರ್ಕಾರದ ಅನೇಕ ಇಲಾಖೆಗಳಲ್ಲಿ 5 ಡೇಸ್ ಬ್ಯಾಂಕಿಂಗ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಆಗಿದೆ. LS ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ನಡೀತಾ ಇದೆ. ಸೊ ಅದರ ಭಾಗವಾಗಿ ನಾವು ಕೂಡ ನ್ಯಾಯಯುತವಾದಂತಹ ಹೋರಾಟ ಮಾಡ್ತಾ ಇದೀವಿ. ದೇಶದ ಆರ್ಥಿಕ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ವರ್ಕ್ ಪ್ರೆಷರ್ ತುಂಬಾ ಆಗಿದೆ. ಸೊ ಅದರ ಸಲುವಾಗಿ ನಮ್ಮ ಸರ್ಕಾರದ ಎಲ್ಲಾ ಅನುಷ್ಠಾನಗಳನ್ನು ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ 5 ಡೇಸ್ ಬ್ಯಾಂಕಿಂಗ್ ಆಗುತ್ತಂತ ನಾವು ಖಂಡಿತವಾಗಿ ವಿಶ್ವಾಸ ಹೊಂದಿದ್ದೀವಿ. ಇಲ್ಲದೆ ಹೋದಲ್ಲಿ ನಾವು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಬ್ಯಾಂಕ್ ನೌಕರರು ರೆಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಜನರಿಗೆ ಪಬ್ಲಿಕ್ಗಳಿಗೆ ಇದು 5 ಡೇಸ್ ಬ್ಯಾಂಕಿಂಗ್ ಮಾಡ್ತಾ ಇದ್ದಾರೆ, ಅವರು ರಜೆ ತಗೊಂತಾರೆ ಅನ್ನೋದೇನಿದೆಯಲ್ಲ, ಇದನ್ನ ಕೂಲಂಕುಷವಾಗಿ ಅವರಿಗೆ ತಿಳಿ ಹೇಳಬೇಕಾಗಿದೆ. ನಮ್ಮ ಸಮಸ್ಯೆಗಳು ನಮಗೆ ಅಷ್ಟೇ ಗೊತ್ತಿದೆ, ಬೇರೆ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಬ್ಯಾಂಕಿಂಗ್ 5 ಡೇಸ್ ಬ್ಯಾಂಕಿಂಗ್ ಇತಿಹಾಸ ನಾವು ಸ್ವಲ್ಪ ನೋಡೋದಾದ್ರೆ ಮೊದಲನೇದಾಗಿ ನಮಗೆ ಹಾಫ್ ಡೇ ಮಾತ್ರ ಇತ್ತು. ಈ ಮೊದಲು 2015ರಲ್ಲಿ ಅದನ್ನ ಪ್ರತಿ 2ನೇ ಮತ್ತು 4ನೇ ಶನಿವಾರಕ್ಕೆ ರಜೆಗಾಗಿ ಘೋಷಣೆ ಮಾಡಿದ್ರು. ಆದ ನಂತರ 2025ರಲ್ಲಿ ಮತ್ತೆ 15ರಲ್ಲಿ ಈ ಒಂದು ಪ್ರತಿ ಶನಿವಾರ ರಜೆ ಎಂಬ ವಾಕ್ಯದೊಂದಿಗೆ ಏನು ಘೋಷಣೆ ಮಾಡಿದ್ರು ಅದು ಹಾಗೆ ಘೋಷಣೆ ಆಗಿ ಉಳ್ಕೊಂಡಿದೆ. ಇಂಪ್ಲಿಮೆಂಟ್ ಇವತ್ತಿನ ಕೂಡ ಆಗಿಲ್ಲ. ಈ ಒಂದು ದ್ವಂದ್ವ ನೀತಿಗೆ ಸರ್ಕಾರ ಪ್ರತಿಯೊಂದು ಬ್ಯಾಂಕರ್ಸ್ಗೆ ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು, ಬ್ಯಾಂಕರ್ಸ್ ಬೇಕು. ನಮಗೆ PMJB ಆದ್ರೂ ಬ್ಯಾಂಕರ್ಸ್ ಬೇಕು, PMSB ಆದ್ರೂ ಬ್ಯಾಂಕರ್ಸ್ ಬೇಕು, ಸ್ವಾನಿಧಿಗೆ ಬ್ಯಾಂಕರ್ ಬೇಕು. ಪ್ರತಿಯೊಂದು ಸ್ಕೀಮ್ಗೆ ಬ್ಯಾಂಕರ್ಸ್ ಬೇಕಾದ್ರೂ ಬ್ಯಾಂಕರ್ ಸಮಸ್ಯೆಗಳು ಆಲಿಸಿ ಅವರಿಗೆ ಪರಿಹಾರ ಮಾಡೋದ್ರಲ್ಲಿ ಬ್ಯಾಂಕ್ಗಳು ಸರ್ಕಾರ ವಿಫಲ ಆಗಿದೆ. ಅಶೋಕ್ ಕುಮಾರ್, ನಾವು ಇವತ್ತು 5 ದಿನ ಬ್ಯಾಂಕ್ ವಾರ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ಭಾರತಾದ್ಯಂತ 24 ಗಂಟೆ ತಾಸು ಈ ಮುಷ್ಕರ ಮಾಡ್ತಾ ಇದ್ದೀವಿ. ಈ ಮುಷ್ಕರದಲ್ಲಿ ನಮಗೆ ಬೇಕಾಗಿರೋ ಒಂದೇ ಒಂದು ಪಾಯಿಂಟ್, ಒಂದೇ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ, 5 ಡೇಸ್ ಬ್ಯಾಂಕಿಂಗ್. ಈ 5 ಡೇಸ್ ಬ್ಯಾಂಕಿಂಗು ಇಟ್ ಇಸ್ ನಾಟ್ ಅ ಲಕ್ಸುರಿ, ಇದು ಲಕ್ಸುರಿ ಅಲ್ಲ, ಇದು ನಮ್ಮ ಬೇಡಿಕೆ. ಇದರಿಂದ ನಮ್ಮ ಮನೆ, ನಮ್ಮ ಪರಿವಾರ, ನಮ್ಮ ಎಲ್ಲರನ್ನ ನಾವು ನೋಡ್ಕೋಬಹುದು, ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೋಬಹುದು. ಇದಲ್ದೇನೆ ಇದರಿಂದ ದೇಶಕ್ಕೂ ಒಳ್ಳೇದಾಗುತ್ತೆ, ಸರ್ಕಾರಕ್ಕೂ ಒಳ್ಳೇದಾಗುತ್ತೆ. ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಾವು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂದ್ಬಿಟ್ಟು 5 ದಿನ ಬ್ಯಾಂಕಿಂಗ್ ಮಾತ್ರ, ನಮ್ಮ ಇಂಡಿಯಾದಲ್ಲಿ 6 ದಿನ ಬ್ಯಾಂಕಿಂಗ್ ಮಾಡ್ತಿದ್ದೀವಿ. ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಬ್ಯಾಂಕಿಂಗ್ ಕೂಡ 5 ಡೇಸ್ ಬ್ಯಾಂಕಿಂಗ್ ಆಗಬೇಕು. ಇದರಲ್ಲಿ ಬ್ಯಾಂಕು ನಮಗೆ ಸರ್ಕಾರಕ್ಕೂ ಲಾಭ ಇದೆ. ಯಾಕಂತ ಹೇಳಿದ್ರೆ ನಾವು 5 ಡೇಸ್ ಬ್ಯಾಂಕಿಂಗ್ ಮಾಡೋದ್ರಿಂದ ಸರ್ಕಾರದ ಆದಾಯ ಹೆಚ್ಚಾಗುತ್ತೆ. ಓಕೆ, ಸರ್ಕಾರದಲ್ಲಿ ನೀವು ಟ್ರಾವೆಲ್, ದೆನ್ ಅಗೇನ್ ಫೈನಾನ್ಸ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ರೆಸಾರ್ಟ್ಸ್, ಎಲ್ಲ ಇಂಡಸ್ಟ್ರೀಸ್ ಬೆಳೆಯುತ್ತೆ. ಅದರಿಂದ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ, ಬ್ಯಾಂಕಿಗೆ ಜಾಸ್ತಿ ಆಗುತ್ತೆ, ಎಲ್ಲ ಸರ್ಕಾರಕ್ಕೆ ಜಾಸ್ತಿ ಆಗುತ್ತೆ. ಮತ್ತು ಬ್ಯಾಂಕಲ್ಲಿ ಕೂಡ ನಮಗೆ ಆಪರೇಟಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಪರೇಟಿಂಗ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಬ್ಯಾಂಕ್ ಲಾಭ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಇದು 5 ಡೇಸ್ ಬ್ಯಾಂಕಿಂಗ್ ಏನಿದೆಯಲ್ಲ, ಇದು ನಮ್ಮ ನ್ಯಾಯಯುತವಾದಂಥ ಹೋರಾಟ. ನಮಗಿದು ಬೇಕೇ ಬೇಕು, ಇದು ಆಗಲೇಬೇಕು.